ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಮೆಣಸಿನ ರಸ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಮೆಣಸು ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಪ್ಯಾನ್ ತೊಗೊಳ್ಳಿ, ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕಿ, ಅದಕ್ಕೆ ಮತ್ತು ಕರಿಬೇವು ಹಾಕಿ, ಬೆಳ್ಳುಳ್ಳಿ ಹಾಕಿ. ಮೆಣಸಿನ ರಸ ತುಂಬಾ ಒಳ್ಳೆಯದು, ಮಕ್ಳಿಗೂ ಸಹ ಒಳ್ಳೆಯದು. ಈ ಕಫ ಕಟ್ಟಿರುತ್ತಲ್ಲ ಎಲ್ಲ ಕರಗುತ್ತೆ, ಕೆಮ್ಮು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಒಳ್ಳೆಯದು. ಮೆಣಸಿನ ಅಂಶ ಅದು ಖಾರವಾಗಿರುತ್ತಲ್ವ, ಗಂಟ್ಲಲ್ಲಿ ಏನೇ ಒಂದು ಕಿಚ ಇದ್ರೂ, ಒಂಥರ ನವೆ ಥರ ಇದ್ರೂ ಕಡಿಮೆ ಆಗುತ್ತೆ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ನಾನು ಏನೇನು ತೋರಿಸಿದ್ನಲ್ವ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡಿ. ಅದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಸೀದೋಗ್ಬಿಡುತ್ತೆ. ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ನಾರ್ಮಲಾಗಿ ಹಾಕ್ಕೊಳ್ಳಿ, ಜಾಸ್ತಿ ಎಣ್ಣೆ ಬೇಡ. ಸ್ವಲ್ಪ ಅದು ಚೆನ್ನಾಗಿ ಅದಾದಮೇಲೆ ನೀರು ಹಾಕ್ಕೊಳ್ಳಿ. ಬೇಕಂದರೆ ನೀವು ಹುಣ್ಸೆಹಣ್ಣು ನೀರು ಹಾಕ್ಕೊಂಡು ನೀರು ಹಾಕ್ಕೊಬೋದು. ನಾನು ಇಲ್ಲಿ ಮೊದಲಿಗೆ ನೀರು ಹಾಕ್ಕೊಂಡಿದ್ದೀನಿ, ನಂತರ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಹುಣ್ಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನೆನೆಸಿಟ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬರುತ್ತೆ. ಕುದಿ ಬಂದಿದ ನಂತರ ಮೆಣಸು ಮತ್ತು ಜೀರಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಬಿಸಿಯಾದ ಮೆಣಸಿನ ರಸಂ ತಯಾರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ಎಲ್ಲೂ ಮಿಸ್ ಮಾಡಿದೆ ನೋಡಿ. ಮತ್ತೊಮ್ಮೆ ಸಿಗೋಣ ಇನ್ನೊಮ್ಮೆ ವಿಡಿಯೋ ಜೊತೆಗೆ.